ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೂವಿ ಅಡ್ಡ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಅತಿ ದೊಡ್ಡ ವೋಟಿಂಗ್ ರೆಕಾರ್ಡ್ ಯಾವುದು? ಆ ರೆಕಾರ್ಡ್ ಈ ಬಾರಿ ಮುರಿಯುತ್ತಾ? ಗಿಲ್ಲಿ ನಿಜವಾಗಿಯೂ ಹನುಮಂತು ಅವರ ದಾಖಲೆಯನ್ನು ಪುಡಿ ಮಾಡ್ತಾರಾ? ಇವತ್ತು ನಾವು ಮಾತನಾಡೋಣ ಇದೇ ದೊಡ್ಡ ವಿಷಯದ ಬಗ್ಗೆ. ಬಿಗ್ ಬಾಸ್ ಕನ್ನಡ ಪ್ರತಿ ಸೀಸನ್ ಕೂಡ ವಿಭಿನ್ನವಾಗಿರುತ್ತದೆ. ಪ್ರತಿ ಸೀಸನ್ನಲ್ಲೂ ಹೊಸ ಕತೆ, ಹೊಸ ಸ್ಟ್ರಾಟಜಿ, ಹೊಸ ಅಭಿಮಾನಿಗಳು. ಆದರೆ ಒಂದು ವಿಷಯ ಯಾವತ್ತೂ ಕಾಮನ್, ಅದೇ ವೋಟಿಂಗ್ ಪವರ್. ವಿಜೇತನನ್ನು ತೀರ್ಮಾನ ಮಾಡೋದು ವೋಟ್ಗಳು. ಅಷ್ಟೇ ಅಲ್ಲ, ಕೆಲವೊಮ್ಮೆ ವೋಟ್ಗಳೇ ಇತಿಹಾಸ ಬರೆಯುತ್ತದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಹನುಮಂತು ಅವರು ಇವತ್ತಿಗೂ ಯಾಕೆ ಸುದ್ದಿಯಲ್ಲಿದ್ದಾರೆ ಗೊತ್ತಾ? ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದವರು. ಅದಕ್ಕೂ ಮುನ್ನ ಯಾವ ಸೀಸನ್ನಲ್ಲೂ ಕೂಡ ವೈಲ್ಡ್ ಕಾರ್ಡ್ ವಿನ್ನರ್ ಆಗಿರಲಿಲ್ಲ. ಆದರೆ ಹನುಮಂತು ಅವರು ಅದನ್ನು ಬದಲಾಯಿಸಿದರು. ಇದು ಒಂದೇ ದಾಖಲೆ ಅಲ್ಲ. ಹನುಮಂತು ಗೆದ್ದ ಸೀಸನ್ನಲ್ಲಿ ಅವರು ಪಡೆದ ಒಟ್ಟು ಮತಗಳೆಷ್ಟು ಗೊತ್ತಾ? 5,23,89,318 ವೋಟ್ಗಳು. ಹೌದು ಸ್ನೇಹಿತರೆ, ಒಂದು ಸೀಸನ್ನಲ್ಲಿ ಯಾರೂ ಇಷ್ಟೊಂದು ಮತ ಪಡೆದಿರಲಿಲ್ಲ. ಇದು ಇವತ್ತಿಗೂ ಅನ್ಬ್ರೇಕಬಲ್ ರೆಕಾರ್ಡ್ ಆಗಿ ಉಳಿದಿದೆ. ಈಗ ಬನ್ನಿ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ. ಈ ಸೀಸನ್ನಲ್ಲಿ ಅತಿ ಹೆಚ್ಚು ಚರ್ಚೆ, ಅತಿ ಹೆಚ್ಚು ಟ್ರೆಂಡ್, ಅತಿ ಹೆಚ್ಚು ಫ್ಯಾನ್ಸ್ ಬೇಸ್ ಪಡೆದ ಸ್ಪರ್ಧಿ ಯಾರು ಅಂತ ಗೊತ್ತಾ? ಅದು ಗಿಲ್ಲಿ ಅವರು. ಮೊದಲ ವಾರದಿಂದಲೇ ಗಿಲ್ಲಿ ಹೆಸರು ಟ್ರೆಂಡಿಂಗ್. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್, ಫ್ಯಾನ್ ಪೇಜ್ಗಳು ಹಾಗೂ ವೋಟ್ ಅಪೀಲ್ಸ್ ಗಿಲ್ಲಿಯದೇ ಹವಾ. ಟಾಪ್ 6 ಹಂತಕ್ಕೆ ಎಂಟ್ರಿ ಆದ ನಂತರ ಗಿಲ್ಲಿಗೆ ಸಿಗುತ್ತಿರುವ ಬೆಂಬಲ ಇನ್ನಷ್ಟು ಜೋರಾಗಿದೆ. ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತ, ವಿದೇಶದಲ್ಲಿರುವ ಕನ್ನಡಿಗರು ಕೂಡ. ಇದು ಸಾಮಾನ್ಯ ಸ್ಪರ್ಧಿಗೆ ಸಿಗೋ ಬೆಂಬಲ ಅಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಚಾರ ಏನೆಂದರೆ, ಗಿಲ್ಲಿ ಈ ಬಾರಿ 10 ಕೋಟಿ ಹೆಚ್ಚು ವೋಟ್ ಪಡೆದಿದ್ದಾರೆ ಅನ್ನೋ ಸುದ್ದಿ. ಇದು ಅಧಿಕೃತ ಮಾಹಿತಿ ಅಲ್ಲ, ಆದರೆ ಒಳಗಿನ ಮೂಲಗಳ ಪ್ರಕಾರ ಅಥವಾ ಫ್ಯಾನ್ ಲೆಕ್ಕಾಚಾರಗಳ ಪ್ರಕಾರ ಈ ಬಾರಿ ವೋಟಿಂಗ್ ಭಾರೀ ಮಟ್ಟದಲ್ಲಿ ನಡೆದಿದೆ ಎನ್ನಲಾಗುತ್ತದೆ. ಅದರಲ್ಲೂ ಫೈನಲ್ ಹಂತದಲ್ಲಿರುವ ಗಿಲ್ಲಿ ಪಡೆದ ವೋಟ್ಗಳು ಹನುಮಂತು ಅವರ ರೆಕಾರ್ಡ್ಗೆ ಟಕ್ಕರ್ ಕೊಡ್ತಿವೆ ಅನ್ನೋ ಮಾತುಗಳು ಜೋರಾಗಿ ಕೇಳಿಬರುತ್ತಿದೆ. ಇಲ್ಲಿ ಒಂದು ಪ್ರಶ್ನೆ ಸ್ನೇಹಿತರೆ, ಬಿಗ್ ಬಾಸ್ ವೋಟಿಂಗ್ ಸಿಸ್ಟಮ್ ಬದಲಾಗಿದೆಯೇ, ಇಲ್ಲ ಈ ಬಾರಿ ಡಿಜಿಟಲ್ ವೋಟ್ಗಳು ಜಾಸ್ತಿ ಇದೆಯೇ, ಅಥವಾ ಗಿಲ್ಲಿಯ ಫ್ಯಾನ್ ಬೇಸ್ ಹನುಮಂತು ಅವರಿಗಿಂತ ಜಾಸ್ತಿಯಾಗಿದೆಯಾ? ಇವೆಲ್ಲಕ್ಕೂ ಉತ್ತರ ಸಿಗೋದು ಗ್ರ್ಯಾಂಡ್ ಫಿನಾಲೆ ದಿನ ಮಾತ್ರ. ಇನ್ನೊಂದು ಮುಖ್ಯ ಅಪ್ಡೇಟ್ ಸ್ನೇಹಿತರೆ, ಈ ಬಾರಿ ಜನವರಿ 17, 18ರಂದು, ಅಂದರೆ ಇವತ್ತು ಮತ್ತು ನಾಳೆ ನಡೆಯುವ ದಿನ ಫಿನಾಲೆ ಎಂದು ಎಲ್ಲರೂ ಅಂದುಕೊಂಡಿದ್ದಾರೆ. ಆದರೆ ಇಂದು ಫಿನಾಲೆ ಅಲ್ಲ, ಇಂದು ಕೇವಲ ಪ್ರೀ ಫಿನಾಲೆ ಎಪಿಸೋಡ್. ರಾತ್ರಿ 9 ಗಂಟೆಗೆ ಎಂದಿನಂತೆ ಶೋ ಶುರುವಾಗಲಿದೆ. ಪ್ರೀ ಫಿನಾಲೆಯಲ್ಲಿ ಏನು ಸರ್ಪ್ರೈಸ್ ಇರಲಿದೆ, ಯಾರು ಹೊರಗೆ ಹೋಗ್ತಾರೆ, ಯಾರು ಫೈನಲ್ಗೆ ಹೋಗ್ತಾರೆ, ಅದು ಎಪಿಸೋಡ್ ನೋಡಿದ ಮೇಲಷ್ಟೇ ಗೊತ್ತಾಗುತ್ತೆ. ಗಿಲ್ಲಿ ಗೆಲ್ತಾರಾ? ಹನುಮಂತು ಅವರ ರೆಕಾರ್ಡ್ ಮುರಿಯುತ್ತಾರಾ? ಇಲ್ಲಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರಾಗ್ತಾರೆ ಅಂತ ನಿಮಗೆ ಅನಿಸುತ್ತೆ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಬರೆಯಿರಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಬಿಗ್ ಬಾಸ್ ಫ್ಯಾನ್ಸ್ಗೆ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.